ಇದು ತುಂಬ ಹಳೆ ವ್ಲಾಗ್ ಇದು. ನೋಡಿ ನಮ್ಮ ಸಿಂಬಾ ಇದ್ದ ಆವಾಗ. ನಾನು ಹೇಳಿದೆ ಗೊತ್ತಾ, ಸಿಂಬಾ ಇರೋಂಥ ವ್ಲಾಗ್ಗಳು ಕೂಡ ಇದ್ದಾವೆ ಅಂತ. ಇವತ್ತು ಆ ವಿಡಿಯೋನು ಕೂಡ ಎಡಿಟ್ ಮಾಡ್ತಾಯಿದ್ದೀನಿ. ಮಧ್ಯೆ ಅದು ಒಂದು ವೀಡಿಯೋಗಳನ್ನ ಹಾಕೋಣ ಅಂತ ಹೇಳಿ ನಮ್ಮನೆಯವರು ಬೆಳಗ್ಗೆ ಊರಿಗೆ ಹೊರಟರು. ನಮ್ಮ ಸಿಂಬಾ ಯಾವಾಗಲೂ ಅವ್ರ ಜೊತೆ ಹೋಗ್ತಿದ್ದ. ಇವತ್ತು ಯಾಕೋ ಗೊತ್ತಿಲ್ಲ ನೋಡಿ, ಹೊರಗಡೆನೇ ನಿಂತು ನೋಡ್ತಾ ಇದ್ದ. ಆಮೇಲೆ ನಮ್ಮನೆಯವ್ರು ಯಾವಾಗಲೂ ಅವ್ನು ಹೊರಗೆ ಹೋದ ತಕ್ಷಣ ಬೈತಾಯಿದ್ರು, ಹೋಗು ಬೇಡ ಚಳಿ ಇದೆ ಅಂತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ತುಂಬ ಚಳಿ ಇದೆ ಹೊರಗಡೆ. ನಮ್ಮನೆಯವ್ರು ಇವತ್ತು 4 ಗಂಟೆಗೆ ಎದ್ದಿದ್ದಾರೆ. ನಂಗೆ ಅವ್ರು 4 ಗಂಟೆಗೆ ಎದ್ದಾಗ ಎಚ್ಚರ ಇಲ್ಲ. ಆಮೇಲೆ 5 ಗಂಟೆಗೆ ಎದ್ದು 5 ಗಂಟೆಗೆ ಬಂದು ನಾನು ಹೋಗಿ ಪೇಪರೆಲ್ಲ ಓದ್ಕೊಂಬರ್ತೀನಿ, ನೀವು ಮಲಗಿರು ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದೆ. ಅವ್ರು 5 ಗಂಟೆಗೆ ಯಾಕೆ ಎಬ್ಸಿದ್ರೋ ಏನೋ ಗೊತ್ತಿಲ್ಲ. ಅವರು ಪೇಪರ್ ಓದಕ್ಕೆ ಹೋದ್ಮೇಲೆ ನಂಗೆ ಒಂದು ಹನಿ ನಿದ್ದೆ ಬಂದಿಲ್ಲ. ಸುಮ್ಮನೆ ಒಟ್ಟು ಟೈಮ್ ಪಾಸಿಗೆ ಮಲಗಿದ್ದೆ. ಆಮೇಲೆ 5:45 ಏನೋ ಬಂದರು. ಬಂದು ಹೇಳು ಟೀ ಮಾಡಿಕೊಡು ಅಂದರು. ಆಮೇಲೆ ಮುಖ ಎಲ್ಲ ತೊಳೆದು ಕಸ ಹೊಡೆದು ಅವ್ರಿಗೆ ಟೀ ಮಾಡಿ ಕೊಟ್ಟೆ. ಅವ್ರು ನೀರು ಕುಡಿಯೋತ್ತಿಗೆ ನಾನು ಟೀ ಮಾಡಿ ಕೊಟ್ಟೆ. ಈಗ ಅದೇ 6:15 ಆಯಿತು, ಅವ್ರು ಊರಿಗೆ ಹೊರಟರು. ತುಂಬ ಚಳಿಗಿದೆ ಅಲ್ಲ. ಸಿಂಬನು ಒಳಗೆ ಬಿಟ್ಟು ಹೋಗಿದ್ದಾರೆ. ಅವನು ಬಂದು ನಾನು ರೂಮಲ್ಲಿ ಮಲಗಿದ್ದೆಲ್ಲ, ನನ್ನ ಹಾಸಿಗೆ ಕೆಳಗೆ ಮಲಗಿದ್ದಾನೆ. ನಂಗೆ ಅವ್ನು ಬಂದಿದ್ದೇ ಗೊತ್ತಾಗುತ್ತೆ ನಂಗೆ ಯೂಶ್ವಲಿ. ಅವನು ಬಂದು ಸುಮ್ಮನೆ ಮಲಗಿದ್ದಾನೆ. ಆಮೇಲೆ ಅಂತ ನೋಡಿ ಸಿಂಬ ಎಲ್ಲಿ ಬಂದು ಮಲಗಿದ್ದಾನೆ ಅಂತ. ಅವನಿಗೆ ಹಳೇದೆಲ್ಲ ನೆನಪಿದೆ. ಒಳಗೆ ಬಂದ ತಕ್ಷಣ ನಾನು ಎಲ್ಲೂ ಕೆಳಗೆ ಕಂಡಿಲ್ಲಲ್ಲ, ಸೀದಾ ಮೇಲೆ ಬಂದಿದ್ದಾನೆ. ಶ್ರೇಯು ಬಂದಾಗೂ ಹಾಗೆ ಮಾಡ್ತಾನೆ. ಹೋಗಿ ನನ್ನನ್ನು ಎಬ್ಸಿಲ್ಲ, ಶ್ರೇಯುನಾದರೆ ಎಬ್ಬಿಸ್ತಾನೆ. ಹೋಗಿ ಅವ್ನು ಬೈತಿರ್ತಾನೆ, ನೋಡಿ ಮಮ್ಮಿ ನೀವು ಒಳಗೆ ಬಿಟ್ಟಿದೆಯಾ, ಬಂದು ನನ್ನ ಎಬ್ಸಿದ್ದಾನೆ ಅಂತ. ಬಾ ಚಳಿ ಇದೆಯಲ್ಲ, ಒಳಗೇ ಇರೋಕ್ಕೆ ಇದು ಮಾಡ್ತಾನೆ. ಇವತ್ತು ಗುರುವಾರ, ನಾನು ತಿಂಡಿ ತಿನ್ನಲ್ಲ, ಅದಕ್ಕೆ ತಿಂಡಿ ಏನು ಮಾಡಲಿ ಅಂತದೆ. ಅನ್ನ ಸ್ವಲ್ಪ ಇದೆ, ರೊಟ್ಟಿ ಮಾಡಲ್ಲ ನಾನು ಇವತ್ತು. ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸಿಂಬು, ಡ್ಯಾಡಿ ಕಳಿಸ್ಬಂದ್ಯಾ? ಡ್ಯಾಡಿ ಕಳಿಸ್ಬಂದ್ಯಾ? ಡ್ಯಾಡಿ ಜೊತೆ ಹೋಗ್ತಾನೆ ಈಗ. ಆದರೆ ಚಳಿ ಇದೆಯಲ್ಲ, ಹಾಗಾಗಿ ಹೋಗಿಲ್ಲ. ಯಾಕಂತೀಯಾ? ಸಿಂಬ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ. ಶಿಂಬು, ತಿಂಡಿ ಅದೇ ಉಪ್ಪಿಟ್ಟು ಮಾಡ್ತೀನಿ. ನಮ್ಮನೆಯವ್ರು ಮಧ್ಯಾಹ್ನ ಅನ್ನ ಸಾರು ಬೇಡ, ಪಲಾವ್ ಏನಾದ್ರು ಮಾಡು ಅಂದಿದ್ದಾರೆ. ನಂಗೆ ಯಾಕೋ ಪಲಾವ್ ತಿನ್ನಬೇಕು ಅಂತ ನನಗೂ ಅನಿಸಲ್ಲ. ನನಗೆ ಅಷ್ಟು ಒಂಥರ ಇಷ್ಟ ಆಗಲ್ಲ ಪಲಾವೆಲ್ಲ. ಯಾಕಂತ ಗೊತ್ತಿಲ್ಲ. ಮುಂಚೆ ತುಂಬ ತಿಂತಿದ್ದೆ, ಇವಾಗ ಯಾಕೋ ಗೊತ್ತಿಲ್ಲ, ನಂಗೆ ಪಲಾವ್ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡ್ಕೊಡ್ತೀನಿ ಅಂದೆ. ನಿನ್ನೆ ಸಾಂಬಾರು ಮಾಡಿದ್ದೆ ಅಲ್ಲ, ಸಾಂಬಾರು ಉಳಿದಿತ್ತು ಸ್ವಲ್ಪ. ಇದನ್ನು ಮಾಡಿದ್ದೆ, ದಾಲ್ ಮಾಡಿದ್ದೆ. ಇರುವೆ ಅಂದರೆ ಒಂದು ಸ್ವಲ್ಪ ಉಳಿದಿತ್ತು. ನಾನು ಮತ್ತೆ ಎಂತಕ್ಕೆ ಈಗ ಬೇರೆ ಪಾತ್ರೆಗೆ ಹಾಕೋದು, ಬೆಳಗ್ಗೆ ಎದ್ದು ಅದನ್ನು ಸವಣಿಸಿ ಪಾತ್ರೆಗೆ ಹಾಕೋರಂತ ಇಟ್ಟಿದ್ದೀನಿ. ಸಾರೇ ಕಾಣ್ತಾ ಇಲ್ಲ, ಅಷ್ಟು ಫುಲ್ ಇರುವೆ. ನಾನೇನು ಮಾಡಿದೆ, ನಾನು ಅದಕ್ಕೆಲ್ಲ ಇರುವೆ ಹತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಬಾಕಿ ಎಲ್ಲದಕ್ಕೂ ಲಕ್ಷ್ಮಣ ರೇಖೆ ಎಳೆದಿದ್ದೀನಿ, ಸಿಂಕಿಗೆ ಎಳೆದಿದ್ದೀನಿ, ಸಿಂಕಿನ ಕೆಳಗೆ ಎಳೆದಿದ್ದೀನಿ, ಅದೊಂದು ಪಾತ್ರೆ ಬಿಟ್ಟಿದ್ದೀನಿ, ಎಣ್ಣೆಗೆ ಎಳೆದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದೊಂದು ಬಿಟ್ಟಿದ್ದೀನಿ. ಅದೊಂದಕ್ಕೆ ಸಾರೇ ಕಾಣದೇ ಇರೋಷ್ಟು ಇರುವೆ ಮುತ್ಕೊಂಡಿದ್ದಾವೆ. ಬೆಳಗ್ಗೆ ಎದ್ದೊಳೆ ಮುಸ್ರೆಗೆ ಹಾಕಿದೆ. ಹೊಟ್ಟೆ ಎಲ್ಲ ಉರಿತು, ಸುಮಾರಿತ್ತು. ಒಬ್ಬರು ಊಟ ಮಾಡೋಷ್ಟು ಇತ್ತು. ಸಾರು ಮಾಡಿದಾಗ ಬೇಕಾದ್ರೆ ಅದಕ್ಕೆ ಸೇರ್ಸೋಕ್ಕೂ ಬರ್ತಾಯಿತ್ತು. ಬರೀ ದಾಲ್ ಮಾಡಿದ್ದೆಲ್ಲ ಅಂದ್ಕೊಂಡಿದ್ದೆ ನಾನು. ಅದೇ ನೋಡ್ತೀನಿ ಏನು ಮಾಡ್ತೀನಿ, ಏನು ಎತ್ತ ಅಂತ. ಸ್ವಲ್ಪ ಅದೇ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡ್ತೀನಿ. ಅದು ಬೀನ್ಸು ಸುಮಾರಿದೆ, ಹಾಳಾಗೋದಕ್ಕಾಗಿದೆ. ನಿನ್ನೆ ಸೊಪ್ಪವ್ರು ಬಂದಿದ್ದರು, ಹೋಗಿ ನಾನು ಪುದೀನ ಒಂದು ತೊಗೊಂಬಂದೆ. ಈ ಸಬ್ಬಸಿಗೆ ಸೊಪ್ಪು ತಗೋಬೇಕಿತ್ತು. ತಮ್ಮನವ್ರೀಗ ಸಬ್ಬಸಿಗೆ ಸೊಪ್ಪು ಇಷ್ಟಪಟ್ಟು ತಿಂತಿದ್ದಾರಾ, ಅವರಿಗಾರು ಆಗುತ್ತೆ ಅಂತ. ಅದೇ ಇವತ್ತು ಹೇಳಿದೆ ತಗೋಬರ್ತೀನಿ ಅಂತ ಹೇಳಿದ್ರು. ನಿನ್ನೆ ಮುಟ್ಟಿ ನೋಡಿ ಬಂದಿದ್ದೀನಿ, ನಿಮ್ಮ ಮತ್ತೆ ಏನಾರು ಅಂತೀನಾ ಅಂತ ಅಂದರು. ಇಲ್ಲ ತೊಗೊಬರ್ರಿ, ನೀವು ತಿಂತೀರಲ್ಲ, ನಾನು ತಿಂದಿದ್ರು ಅಡ್ಡಿಲ್ಲ, ನನಗೆ ಅವರು ತಿಂತಿರಲ್ಲ, ತೊಗೊಬರ್ರಿ ಅಂದಿದ್ದೀನಿ. ಬಾಗಿಲು ರಂಗೋಲೆ ಹಾಕಿಲ್ಲ, ಹಾಗೆ ಅವ್ರಿಗೆ ಇದು ಮಾಡಿಕೊಟ್ಟೆ ಅಲ್ಲ. ಈಗ ಕಸ ಹೊಡೆದಿದ್ದೀನಿ, ಬಾಗಿಲು ಹೊರಿಸಿ ರಂಗೋಲೆ ಹಾಕಿ ಈಗ ಒಳಗಡೆ ಹೋಗಬೇಕು. ಪಾತ್ರೆ ಇದೆ ಒಂದು ಸ್ವಲ್ಪ, ನಿನ್ನೆ ರಾತ್ರಿದು ಪಾತ್ರೆ ತೊಳೆದಿಲ್ಲ, ಅದೊಂದಷ್ಟು ಪಾತ್ರೆಗಳು ತೊಳ್ಕೊಬೇಕು. ಸಿಂಬಾ ನಿನ್ನೆ ಹಾಕಿರೋ ಅನ್ನ ತಿಂತಾ ಇದ್ದಾನೆ. ಬಿಟ್ಕೊಳ್ಳೋದು ಬೆಳಗ್ಗೆ ಎದ್ದು ಅನ್ನ ತಿನ್ನೋ, ತಣ್ಣಗಿರೋ ಅನ್ನನ. ಬಾ. ನನಗೆ ಈ ಕುಕ್ಕರ್ ನೋಡಿದಾಗೆಲ್ಲ ಸಿಂಬಂದೇ ನೆನಪಾಗುತ್ತೆ. ಯಾಕಂದರೆ ನಾನು ಯಾವಾಗಲೂ ಅವನಿಗೆ ಈ ಕುಕ್ಕರ್ ಇಟ್ಬಿಟ್ಟಿದ್ದೆ. ಈ ಕುಕ್ಕರಲ್ಲಿ ನೋಡಿ ಅವನಿಗೆ ಅನ್ನ ಮಾಡ್ತಾರದು. ಈ ಕುಕ್ಕರ್ ಒಂದು ತುಂಬ ಅನ್ನ ಮಾಡಿದ್ರೆ ಅವನಿಗೆ ಇವತ್ತಿಂದ ನಾಳೆ ಬೆಳಗ್ಗೆ ತನಕ ಅನ್ನ ಸಾಕಾಗ್ತಾಯಿತ್ತು. ಬೆಳಗ್ಗೆ ನೋಡಿ ಅವನಿಗೆ ಫಸ್ಟ್ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ. ಆಮೇಲೆ ನಾನು ಸಿಂಬಾ ಇದ್ದಾನೆ ಅನ್ನೋ ಫೀಲ್ ಮಾಡ್ತೀನಿ. ನಿಮಗೆ ಏನು ಅನಿಸುತ್ತೇನೋ ನಂಗೆ ಗೊತ್ತಿಲ್ಲ. ಸಂಜೆ ಒಂದೊಂದು ಸಲ ನಾನು ಹೊರಗಡೆ ಕುತ್ಕೊಂಡಿರ್ತೀನಲ್ಲ, ಹೊರಗಡೆ ಅಂದರೆ ಒಳಗಡೆ, ನಂಗೆ ಬಾಗಿಲು ಅವನಿದ್ದಾಗ ಸೌಂಡ್ ಮಾಡ್ತಿದ್ದಲ್ಲ, ಆ ಸೌಂಡನ್ನ ನಾನು ಒಂದೊಂದು ಸಲ ಕೇಳ್ತೀನಿ. ಎಷ್ಟೋ ಸಲ ನಮ್ಮನೆಯವ್ರು ಬೆಳಗ್ಗೆ ತಿಂಡಿಗೆ ಬರ್ತಾರಲ್ವ, ಆವಾಗ ಫಸ್ಟು ಸಿಂಬಂಗೆ ತಿಂಡಿ ಹಾಕೋದವರು. ನಾನು ತುಂಬ ಅದನ್ನು ಆ ಪಾತ್ರೆ ಅವ್ರು ತಗೊಂಡಾಗೆಲ್ಲಾದರೂ ನಾನು ಮಿಸ್ ಮಾಡ್ಕೊತೀನಿ. ಹಾಗೆ ಅವರು ಕೂಡ ಮಿಸ್ ಮಾಡ್ಕೊತಾರೆ. ಏನು ಮಾಡೋಕ್ಕಾಗಲ್ಲ, ಜೀವನ ಹೇಗೆ ಬರುತ್ತೆ ಹಾಗೆ ಹೋಗಬೇಕು. ನಿಜವಾಗ್ಲೂ ನಾವು ಅಂದ್ಕೊಳ್ಳೋದು, ಕೆಲವೊಬ್ಬರೆಲ್ಲ ಮಾಡೋದು ನೋಡಿದ್ರೆ ಸತ್ತ ಮೇಲೆ ನೋಡಿ ಯಾರು ಏನೂ ಒಯ್ಯಲ್ಲ. ಇದ್ದಾಗ ಮಾತ್ರ ನಂಗೆ ಬೇಕು, ನಂದು, ನನಗೆ ಎಲ್ಲ ಹೊಡೆದಾಡ್ತೀವಿ. ಸತ್ತ ಮೇಲೆ ಏನೂ ಇಲ್ಲ. ಬರಬೇಕಿದ್ರೂ ನಾವು ಬರೀ ಕೈಯಲ್ಲೇ ಬರ್ತೀವಿ,
ಹೋಗಬೇಕಿದ್ರೂ ಕೂಡ ನಾವು ಬರೀ ಕೈಯಲ್ಲೇ ಹೋಗ್ತೀವಿ. ಆದರೂ ಮಧ್ಯದಲ್ಲಿ ಅದು ಎಷ್ಟು ಹೋರಾಟ ಮಾಡ್ತೀವಲ್ವ ಜೀವನಕ್ಕಾಗಿ, ಎಷ್ಟೋ ಒಳ್ಳೆಯದು ಮಾಡ್ತೀವಿ, ಎಷ್ಟೋ ಕೆಟ್ಟದ್ದು ಮಾಡ್ತೀವಿ. ಆದರೆ ಉಳಿಯೋದು ಮಾತ್ರ ಒಳ್ಳೆತನ ಮಾತ್ರ. ನಾವು ನೋಡಿ ಈಗ ಮನುಷ್ಯರಾಗಿದ್ದರೆ ಅವರ ಕೆಟ್ಟ ಗುಣಗಳನ್ನ ಹೇಳ್ತಾ ಇದ್ವಿ, ಅವ್ರು ಹಾಗೆ ಮಾಡ್ತಾಯಿದ್ರು ಹೀಗೆ ಮಾಡ್ತಾಯಿದ್ರು ಅಂತ. ನಾಯಿಗಳು ಮಾತ್ರ ಆ ಥರ ಅಲ್ವೇ ಅಲ್ಲ. ಅವರು ತೋರಿಸೋದು ಪ್ರೀತಿ ಮಾತ್ರ. ನಾನು ಎಷ್ಟೋ ವ್ಲಾಗ್ಗಳಲ್ಲೂ ಹೇಳಿದ್ದೆ, ನಾವು ಹಾಕೋ ಒಂದು ತನ್ನಕ್ಕೆ ಅವ್ರು ತೋರಿಸೋ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ. ಇವತ್ತು ಸಿಂಬಾ ನೆನಪು ತುಂಬಾ ಆದ. ನಾನು ಸಿಂಬಾ ನೋಡೋಕ್ಕೆ ಕೂಡ ಒಂದು ಸಲ ಹೋಗಿದ್ದೆ ತೋಟಕ್ಕೆ. ಅದ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಮಾಡೋದು ಬೇಡ ಅಂದ್ಕೊಂಡು ವಾಪಸ್ ಹೊರಡಬೇಕಿದ್ರೆ ಅದನ್ನು ವಿಡಿಯೋ ಮಾಡಿದ್ದೀನಿ. ಆದರೆ ಆ ಕ್ಲಿಪ್ಪಿಂಗ್ನ ನನಗೆ ಯಾವುದೇ ವಿಡಿಯೋದಲ್ಲೂ ಹಾಕೋದಕ್ಕೆ ಆಗೇ ಇಲ್ಲ. ಅದನ್ನು ಕೂಡ ಒಂದಿನ ಆ್ಯಡ್ ಮಾಡ್ತೀನಿ. ಹಾಗೆಯೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ವಿಡಿಯೋ ಯಾವಾಗ ಗೊತ್ತಾ, ಚಿನ್ನಿ ಬಂದಿದ್ಲಲ್ವ ಹೋದ ಸಲ, ಆವಾಗ ಅವಳು ಬರೋದಕ್ಕಿಂತ ಒಂದು 3-4 ದಿನದ ಮುಂಚೆ ವ್ಲಾಗ್ ಇದು. ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ವ್ಲಾಗರ್ಗಳು ಇದೆ ಹಾಗೆ. ಕೆಲವೊಂದೆಲ್ಲ ಕಮಿಟ್ಮೆಂಟ್ಗಳಿರುತ್ತೆ, ಆಮೇಲೆ ಏನೇನೋ ನಾವು ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಇನ್ನೂ ಒಂದು 2-3 ವೀಡಿಯೋಗಳು ಉಳಿದು ಬಿಟ್ಟಿದೆ ಸಿಂಬಾ ಇರೋಂಥದ್ದು. ಅದನ್ನು ಹೀಗೆ ಯಾವಾಗಾದರೂ ಮಧ್ಯ ಹಾಕ್ತೀನಿ. ಇವತ್ತು ನಾನು ಒಂದು ಎಣ್ಣೆ ಮಾಡೋಣ ಅಂತ ಇದ್ದೀನಿ. ಅದು ಖುಷ್ಬು ಆಯಿಲ್ ಅಂತ ತುಂಬ ಫೇಮಸ್ ಆಗಿತ್ತು ನೋಡಿ. ಚಿನ್ನಿಗೆ ಒಂದು ಸಲ ನಾನು ಮಾಡಿಕೊಟ್ಟಿದ್ದೆ. ಆ ಎಣ್ಣೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕೂಡ ಈಗ ಹಚ್ತಾ ಇದ್ದೀನಿ, ಹಾಗೆ ನಮ್ಮ ಮನೆಯವರು ಕೂಡ ಹಚ್ತಾ ಇದ್ದಾರೆ. ನಮ್ಮ ಮನೆಯವರಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಅದನ್ನು. ನಾನು ಹಚ್ಚೋದು ಬಿಟ್ಟರು ಅವರಂತೂ ಹಚ್ಚೋದೇ ಬಿಡಲ್ಲ. ನಮ್ಮ ಮನೆಯವರು ಮನೇಲಿ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ. ಈ ಕರೋನಾ ಟೈಮಲ್ಲಿ ನಾನು ಎಲ್ಲ ಒಂದು ಸೆಟ್ ಕೊಡಿಸಿದ್ದೆ. ಆವಾಗ ಒಂದು ಸ್ವಲ್ಪ ದಿನ ಮಾಡಿಕೊಂಡ್ರು, ಆಮೇಲೆ ಮತ್ತೆ ಹೋಗಿ ಶೇವಿಂಗ್ ಮಾಡಿಸ್ಕೊಂಡು ಬರ್ತಾರೆ. ಅವ್ರು ಕೇಳ್ತಾರಂತೆ, ಶೇವಿಂಗ್ ಮಾಡಿದ್ರೆ ಏನು ಹಚ್ಚಿದ್ದೀರಾ, ಮುಖ ಇಷ್ಟು ಚೆನ್ನಾಗಾಗಿದೆ ಅಂತ ಕೇಳ್ತಾರಂತೆ. ನಮ್ಮ ಮನೆಯವರೇ ಹೇಳಿದ್ದು. ಅದೇ ಈ ಎಣ್ಣೆ ಮಾಡ್ತಾಯಿದ್ದೀನಿ. ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 1 ಬೀಟ್ರೋಟನ್ನು ಈ ಥರ ತುರ್ಕೊತಾ ಇದ್ದೀನಿ. ಸುಮ್ಮನೆ ಇದಕ್ಕೆ ನೀವು ತುಂಬ ದುಡ್ಡು ಕೊಟ್ಟು ತೊಗೊತೀರಾ, ಅದ್ರ ಬದಲು ನೀವು ಮನೇಲೇ ಮಾಡ್ಕೊಳ್ಳಿ. ಇದಕ್ಕೆ ಅವರು ಆಲಿವ್ ಆಯಿಲ್ ಹಾಕ್ತಾರೆ, ಆಮೇಲೆ ಬಾದಾಮ್ ಆಯಿಲ್ ಹಾಕ್ತಾರೆ. ನಾನು ಏನೂ ಇಲ್ಲ, ಮನೇಲೇ ಮಾಡಿರೋ ಕೊಬ್ಬರಿ ಎಣ್ಣೆನ ಹಾಕ್ತೀನಿ ಅಷ್ಟೇ. ಆಮೇಲೆ ಕೆಲವೊಬ್ಬರು ಆರೆಂಜ್ ಸಿಪ್ಪೆ ಎಲ್ಲ ಹಾಕ್ತಾರೆ. ನಾನು ಏನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ಸಿಂಬಾನ ಕೊನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಅದು ಎಷ್ಟು ವ್ಯೂಸ್ ಆಗಿದೆ ಅಂದರೆ ನನಗೆ ಅದು ಆಶ್ಚರ್ಯ ಆಗುತ್ತೆ. ಹತ್ತತ್ರ 8,000 ವ್ಯೂಸ್ ಆಗೋದಕ್ಕೆ ಆಗಿದೆ. ಎಷ್ಟೊಂದು ಜನ ಪ್ರಾಣಿಗಳನ್ನು ಪ್ರೀತಿ ಮಾಡೋರು ಕೂಡ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಮತ್ತು ನನಗೆ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ. ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟನ್ನು ಹಾಕಿದ್ದೀರಾ, ನನಗೆ ಸಮಾಧಾನ ಮಾಡಿದ್ದೀರಾ. ಹಾಗೆಯೇ ನಿಮಗೆ ಪ್ರಾಣಿಗಳ ಬಗ್ಗೆ ಏನು ಇದೆ ಅನಿಸಿಕೆ ಅದನ್ನು ಹಂಚ್ಕೊಂಡಿದ್ದೀರಾ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ನಾನು ಎಲ್ಲಿ ಹೆದರು ಬಿಟ್ಟಿದ್ದೆ, ಅಯ್ಯೋ ಇವ್ರು ನಾಟಕ ಮಾಡಿ ಹಾಕ್ತಾರೆ ಅಂತ, ಯಾರಾದರೂ ಹಾಕ್ಬಿಡ್ತಾರೆ ಏನಂತ. ನಿಜವಾಗ್ಲೂ ನಾನು ಎಡಿಟ್ ಮಾಡಬೇಕಿದ್ರೆ ನನಗೆ ಮನಸ್ಸಿಂದ ಏನು ಬರುತ್ತೋ ಅದನ್ನೇ ನಾನು ಎಡಿಟ್ ಮಾಡಿ ಹಾಕಿದ್ದೆ. ನಾನು ಯಾವಾಗಲೂ ಅಷ್ಟೇ ಪ್ರಿಪ್ರೇಷನ್ನು ಆ ಥರ ಯಾವುದೂ ನಾನು ಮಾಡ್ಕೊಳ್ಳೋದಿಲ್ಲ. ನಾನು ವಿಡಿಯೋ ಮಾಡಬೇಕಿದ್ರೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ. ನಾನು ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟು ವೀಡಿಯೋಗಳನ್ನ ನಾನು ಮಾಡ್ಕೊಳ್ಳೋದಿಲ್ಲ. ತುಂಬ ಜನರಿಗೆ ನಾನು ಈ ಥರ ಸಿಂಪಲ್ಲಾಗಿರೋ ವೀಡಿಯೋಗಳು ಹಾಕಿದಾಗಲೇ ತುಂಬ ಇಷ್ಟಪಟ್ಟು ನೋಡ್ತೀರಾ. ನಿಜವಾಗ್ಲೂ ನನಗೆ ಖುಷಿ ಅಂತ ಅನಿಸುತ್ತೆ. ಎಷ್ಟೋ ಸಲ ನೆಗೆಟಿವ್ ಕಮೆಂಟ್ ಬಂದಾಗ ಎಷ್ಟೊಂದು ಸಲ ಅನಿಸುತ್ತೆ ಅಲ್ವ, ನಂಗೆ ಯಾಕೆ ಬೇಕು ಇದೆಲ್ಲ ಅನಿಸೋದು ಉಂಟು. ಆದರೆ ನೀವು ಹಾಕಿರೋ ಒಳ್ಳೊಳ್ಳೆ ಕಮೆಂಟ್ಗಳಿಂದ ನನಗೆ ಇದು ಖುಷಿ ಆಗುತ್ತೆ. ಯಾವಾಗಲೂ ನಮ್ಮ ಮನೆಯವರು ಫೋನ್ ಮಾಡಿ ಟೀ ಕುಡ್ದಿಯಾ ಅಂತ ಕೇಳ್ತಾಯಿದ್ರು. ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ಬೇಗ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಟೀ ಮಾಡಿಕೊಂಡು ಆನಂತರ ಎಣ್ಣೆ ಮಾಡೋಣ ಅಂತ. ಅದೆಲ್ಲಾದರೂ ಇಟ್ಟು ಹೋಗಿ ಅದು ಮತ್ತು ಸೀದು ಹೋಗೋದು ಆ ಥರ ಎಲ್ಲ ಆಗೋದು ಬೇಡ ಅಂತ ನಾನು ಯಾವಾಗಲೂ ನಾನು ಈ ವಿಡಿಯೋ ಮಾಡಬೇಕಿದ್ರೂ ಕೂಡ ಬಿಗ್ ಬಾಸ್ ಬರ್ತಾಯಿತ್ತು. ನಾನು ಟೀ ಕುಡಿಬೇಕಿದ್ರೆ ನಾನು ಒಂದು 10 ನಿಮಿಷ, ಅರ್ಧ ಗಂಟೆ ನೋಡಲ್ಲ, 10 ನಿಮಿಷ ನಾನು ಒಂಚೂರು ಬಿಗ್ ಬಾಸ್ನ ನೋಡ್ತೀನಿ. ನನಗೆ ಅದೊಂದು ಖುಷಿ ಕೊಡುತ್ತೆ. ಬಿಗ್ ಬಾಸ್ ಮುಗಿದ್ಮೇಲೆ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ತುಂಬ ಜನ ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಮುಂಚೆಲ್ಲ ಕಮೆಂಟ್ ಹಾಕ್ತಾಯಿದ್ರು. ನಾನು ಹೇಳ್ದೇ ಇರೋದು ನೋಡಿ ಇವಾಗ ಯಾರೂ ಹಾಕೋದೇ ಇಲ್ಲ. ನನಗೂ ಈ ಸಲ ತುಂಬ ಇಷ್ಟವಾಗಿರೋ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ. ಪ್ರತಿ ಇದರಲ್ಲೂ ಇರ್ತಾರೆ. ಆದರೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ ಮತ್ತು ಅವರಿಗೆಲ್ಲ ನೆಗೆಟಿವ್ ಕಮೆಂಟ್ ಹಾಕ್ತಿರೋ ಅಂತ ನನಗನ್ಸುತ್ತೆ. ನಾನು ಈ ಸಲ ಹೇಳ್ತೀನಿ, ನಂಗೆ ಅಶ್ವಿನಿ ಗೌಡ ಅವ್ರು ತುಂಬ ಇಷ್ಟ ಆಗ್ತಾಯಿದ್ರು. ಯಾಕಂದರೆ ಆ ಏಜಲ್ಲಿ ಕೂಡ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದು ಕೊನೆ ಟೈಮಲ್ಲೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿದ್ರು. ಅವರು ಜಗಳ ಅದೆಲ್ಲ ಇದ್ದಿದ್ದೆ. ಯಾಕಂದರೆ ಈಗ ಗೊತ್ತಲ್ವ, ನಮಗೆ ಯಾರಾದರೂ ಏನಾರು ಅಂದರೆ ನಾವು ಯಾಕೆ ಯಾರು ಅಂದಿರೋದನ್ನ ತೊಗೊತೀವಿ. ಆದರೂ ಏನಾದ್ರು ಹೇಳಿದಾಗ ವಾಪಸ್ ನಾವಂತೂ ಕೊಟ್ಟೇ ಕೊಡ್ತೀವಲ್ವ. ಅವ್ರದ್ದು ಆ್ಯಕ್ಷನ್ ಹೆಂಗಿರುತ್ತೋ ನಮ್ಮ ರಿಯಾಕ್ಷನ್ ಕೂಡ
ಹಾಗೆ ಇರುತ್ತೆ ಅನ್ನೋದು ನನ್ನ ಭಾವನೆ. ನನಗೆ ಅವ್ರು ಇಷ್ಟ ಆಗ್ತಾಯಿದ್ರು ಪರ್ಸ್ನಲಿ. ದಯವಿಟ್ಟು ಯಾರು ಏನೋ ಕಮೆಂಟ್ ಹಾಕಬೇಡಿ. ಒಬ್ಬೊಬ್ರಿಗೆ ಇಷ್ಟ ಆಗ್ತಾರಲ್ಲ, ನನಗೆ ಈ ಸೀಸನಲ್ಲಿ ನಂಗೆ ತುಂಬಾ ಇಷ್ಟ ಆದರು. ಹತ್ತತ್ರ ನಾವೆಲ್ಲ ಒಂದೇ ಏಜಲ್ಲಿ ಇರೋ ಥರ ಇದ್ದೀವಿ. ಆ ಏಜಲ್ಲೂ ಕೂಡ ಅವ್ರು ಅಷ್ಟೊಂದು ಚೆನ್ನಾಗಿ ಆಟ ಆಡಿದ್ರಲ್ಲ, ಅದು ನನಗೆ ನಿಜವಾಗ್ಲೂ ಒಂಥರ ಖುಷಿ ಕೊಡ್ತಾ ಇತ್ತು. ನಾನು ಈ ಆಯಿಲ್ ಮಾಡೋದನ್ನ ಹೇಳ್ತಾ ಇದ್ದೀನಿ ನೋಡಿ. ನಾನು 1 ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕಾದ ನಂತರ ಕ್ಯಾರೆಟು ಮತ್ತು ನಾನು ಬೀಟ್ರೋಟನ್ನು ಅದಕ್ಕೆ ಹಾಕಿದ್ದೀನಿ. ಬೇಕಿದ್ದರೆ ಇದಕ್ಕೆ ನೀವು ಅದು ಪೂರ್ತಿ ತಣ್ಣಗಾದ ನಂತರ ಇದರಲ್ಲಿ ಮೆಡಿಕಲಲ್ಲೆಲ್ಲ ಸಿಗುತ್ತೆ ಗೊತ್ತಾ, ಅದು ವಿಟಮಿನ್ ಇ ಟ್ಯಾಬ್ಲೆಟ್, ಅದನ್ನು ಕೂಡ ಹಾಕ್ಬೋದು. ಆದರೆ ನಾನು ಏನೂ ಹಾಕಿಲ್ಲ, ಮನೆಯಲ್ಲೇ ಮಾಡಿರೋ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಅಷ್ಟೇ. ಇದನ್ನು ತುಂಬ ದೊಡ್ಡ ಉರಿ ಇಟ್ಟು ಬೇಯಿಸಬಾರ್ದು, ತುಂಬ ಸಣ್ಣ ಉರಿ ಇಟ್ಟು ಅದು ಪೂರ್ತಿ ಗರಿಗರಿಯೇ ಆಗಬೇಕು. ಕ್ಯಾರೆಟ್ ಮತ್ತು ಬೀಟ್ರೋಟ್ ಅಲ್ಲಿ ತನಕ ಇದನ್ನು ನಾವು ಬೇಯಿಸಬೇಕಾಗುತ್ತೆ. ನೋಡಿ ಕಲ್ಲರ್ ಎಷ್ಟು ಬದಲಾಗ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಲ್ಲರು. ಮತ್ತು ಆ ಘಮನೂ ಅಷ್ಟೇ ಒಳ್ಳೆ ಘಮ ಅಂತಿರುತ್ತೆ. ಅದರಲ್ಲಿ ನಾನು ಒಂದು ಸ್ವಲ್ಪ ಇಷ್ಟು ಬಿಟ್ಟೆ, ಯಾಕಂದರೆ ನಾನು ಚಿನ್ನಿಗೆ ಫೋನ್ ಮಾಡಿ ಕೇಳಿದೆ, ನಿಂಗೆ ಬೇಕಾ ಎಣ್ಣೆ ಅಂತ. ನಾನು ಅವಳಿಗೂ ಸೇರಿಸಿ ಮಾಡೋಣ ಅಂತ ಇದ್ದೆ. ಅವಳು ಬೇಡ ಮಮ್ಮಿ ನಂದು ಇದೆ ಅಂತ ಹೇಳಿದ್ಲು. ಹಾಗಾಗಿ ಮತ್ತೆ ನಾನು ಎಣ್ಣೆನ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಅದನ್ನು ಪದೇ ಪದೇ ಮಾಡ್ಕೊಳ್ಳೋಣ ಅಂತೇಳಿ. ಮತ್ತು ತುಂಬ ದಿನ ಇಟ್ಟರು ಅದೊಂಥರ ಕನಗು ಥರ ವಾಸನೆ ಬರುತ್ತಲ್ವಾ. ಹಾಗಾಗಿ ನಾನು ಇದಕ್ಕಿಂತ ಮುಂಚೆ ಇನ್ನೂ ಒಂದು ಯಾವುದೋ ಒಂದು ಆಯಿಲ್ ಹಚ್ತಾ ಇದ್ದೆ, ಕುಂಕುಮಾದಿ ತೈಲ ಅವ್ರದ್ದು ಒಂದು ಆಯಿಲ್ ಹಚ್ತಾ ಇದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದರಲ್ಲಿ ಕೇಸರಿ ದಳಗಳು ಹಾಕಿ ಇರ್ತಾಯಿದ್ರು. ಅದನ್ನು ಎವ್ರಿ ಡೇ ನೈಟು ಹಚ್ತಾ ಇದ್ದೆ. ಆಮೇಲೆ ಇದನ್ನು ನೋಡಿದ್ಮೇಲೆ ನಾವು ಈಗ ಇದನ್ನೇ ಹಚ್ತಾ ಇದ್ದೀವಿ. ನಾನು ಕೈಗೂ ಕೂಡ ಹಚ್ತೀನಿ. ನನ್ನದು ಕೈ ತುಂಬ ಟ್ಯಾನ್ ಆಗಿರುತ್ತೆ. ನಾನು ಹೊರಗೆ ಹೋಗಲ್ಲ, ಏನೂ ಇಲ್ಲ, ನಂಗೆ ಗೊತ್ತಿಲ್ಲ, ಕೈ ಮುಖಕ್ಕೆ ನನ್ನದು ತುಂಬ ಡಿಫ್ರೆನ್ಸ್ ಇದೆ. ಯಾರಾದರೂ ಏನಾದರೂ ಹೋಮ್ ರೆಮಿಡಿ ಇದ್ದರೆ ನನಗೆ ಹೇಳಿ. ಹಾಗೆಯೇ ಅದು ಕಾಯಿಸಿ ಎಲ್ಲ ಆಗಿತ್ತು. ತಣ್ಣಗಾದಮೇಲೆ ನಾನು ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಇದನ್ನು ನಾನು ಸ್ಟೋರ್ ಮಾಡ್ತೀನಿ. ನೀವು ಪ್ಲಾಸ್ಟಿಕಲ್ಲಿ ಒಂದು ಹಾಕಬೇಡಿ ಅಷ್ಟೇ, ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೇ. ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಚಳಿಗಾಲ ಆಗಿರೋದ್ರಿಂದ ಅದು ಪೂರ್ತಿ ಗಟ್ಟಿಯಾಗಿರುತ್ತೆ. ನಾನು ಅದಕ್ಕೇ ಮುಚ್ಚಳ ದೊಡ್ಡದಿರೋದಕ್ಕೆ ಹಾಕ್ತಾಯಿದ್ದೀನಿ. ನಾನು ಆರಾಮಾಗಿ ಕೈಯಲ್ಲೇ ತೆಗೆದು ಮಾಡ್ಬೋದು ಅಂತ. ಹಾಗೆಯೇ ಇವತ್ತು ತಿಂಡಿ ಬಂದುಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಹೆಚ್ಚಾಗಿ ಗುರುವಾರ ಅಂತ ಅಂದ್ಕೊಂಡಿದ್ದೀನಿ, ನನಗೂ ನೆನಪಿಲ್ಲ. ಯಾಕಂದರೆ ವಿಡಿಯೋ ಮಾಡಿ ತುಂಬ ದಿನ ಆಗಿರೋದಕ್ಕೆ ಕೆಲವೊಂದು ನೆನಪಿದೆ, ಕೆಲವೊಂದು ನೆನಪು ಇಲ್ಲ. ನಿನ್ನೆ ನಮ್ಮನೆಯವರು ಬೀನ್ಸ್ ತೊಗೊಂಡು ಬಂದಿದ್ದರು, ಮತ್ತು ಹಳೆ ಬೀನ್ಸ್ ಕೂಡ ತುಂಬ ಇತ್ತು. ಅದಕ್ಕೆ ಅದೆಲ್ಲ ಇವತ್ತು ಖಾಲಿ ಮಾಡಿಬಿಡೋಣ ಅಂತ ಹೇಳಿನೇ ಬೀನ್ಸು ಮತ್ತು ಬೀನ್ಸನ್ನು ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರು ಅಷ್ಟೇ, ತುಂಬ ದಿನ ಆಗಿತ್ತು. ನನಗೆ ಆಲೂಗಡ್ಡೆ ಬೀನ್ಸ್ ಸಾಂಬಾರು ಮಾಡಿದ್ರೆ ಏನು ಗೊತ್ತಾ, ಜಾಸ್ತಿ ಮಾಡ್ತೀನಿ, ಅದು ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ದಿನಕ್ಕಾಗಲಿ ಅಂತ ಹೇಳಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಜೀವನ ಎಷ್ಟು ವಿಚಿತ್ರ ಅಲ್ವಾ. ನಾನು ಸಿಂಬನ್ ನೋಡಿದಾಗೆ ಅಂದ್ಕೊಂಡಿದ್ದು, ನಾನು ಯಾವಾಗಲೂ ಇಯರ್ ಎಂಡ್ ಟೈಮಲ್ಲಿ ಸ್ವಲ್ಪ ನನಗೆ ಹೆದರಿಕೆ ಆಗ್ತಿರುತ್ತೆ. ಇಯರ್ ಎಂಡು ಇನ್ನೇನು ಒಂದು ವೀಕ್ ಇದೆ ಇಯರ್ ಬರೋದಕ್ಕೆ ಅನ್ನೋ ಟೈಮಲ್ಲಿ
ನಾನು ಇವ್ರು ಎಲ್ಲೂ ಹೋಗಬೇಡಿ, ನಾನು ಸ್ವಲ್ಪ ಹೆದರ್ತಿರ್ತೀನಿ. ಆ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಅನಾಹುತಗಳಾಗೋದು ಅದೆಲ್ಲ ಆಗ್ತಿರುತ್ತೆ. ನಾನು ಕೂಡ ಎಲ್ಲೂ ಹೋಗಲ್ಲ, ನಮ್ಮ ಮನೆಯವ್ರಿಗೂ ನಾನು ಎಲ್ಲೂ ಹೋಗೋದು ಬೇಡ ಅಂತಿರ್ತೀನಿ. ಆದರೆ ನಮಗೆ ಈ ಥರ ಆಗುತ್ತೆ ಅಂತ ನಾವು ಕೂಡ ಒಂಥರ ಕನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಆ ಥರದ್ದೊಂದು ಘಟನೆ ಆಗೇ ಹೋಯಿತು. ನಂಗೆ ನಿಜವಾಗ್ಲೂ ಸಿಂಬಾ ಇಲ್ಲ ಅನ್ನೋದನ್ನ ನಂಗೆ ಇಷ್ಟು ದಿನ ಆದರೂ ನಂಗೆ ಒಂಥರ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಪ್ರತಿ ಸಲನೂ ನಂಗೆ ಹೊರಗಡೆ ಹೋದಾಗೆಲ್ಲ ಒಂದು ಸಲ ನೆನಪಾಗುತ್ತೆ, ಅವ್ನ ವಸ್ತುಗಳು ನೋಡಿದಾಗ ಒಂದು ಸಲ ನೆನಪಾಗುತ್ತೆ. ಅವನ ವಸ್ತುಗಳನ್ನ ನನಗೆ ಎತ್ತಿಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ನಂಗೆ ಅಷ್ಟು ಒಂಥರ ಬೇಜಾರಾಗುತ್ತೆ. ಆ ಬುಟ್ಟಿನೂ ಅಷ್ಟೇ, ಆ ಸಿಂಬನ್ ಫ್ರೆಂಡ್ ಯಾವಾಗಾದರೂ ಒಂದೊಂದು ಸಲ ಬರ್ತಿರ್ತಾನೆ, ಅಟ್ಲೀಸ್ಟ್ ಅವನಾರು ಬಂದು ಮಲಗಲಿ ಅಂತ ಆ ಬುಟ್ಟಿನ ಇಟ್ಟರೆ ಅವ್ನು ಬರ್ತಾನೆ, ನಾನು ಊಟ ಏನಾದರೂ ಹಾಕ್ತೀನಲ್ವ ಅದನ್ನು ಊಟ ಮಾಡ್ತಾನೆ, ಹಾಗೆ ಹೋಗ್ತಿರ್ತಾನೆ. ಅಂದರೆ ತುಂಬ ಟೈಮು ಅವನು ಇರೋದೇ ಇಲ್ಲ. ಮುಂಚೆಲ್ಲ ಸಿಂಬ ಇದ್ದಾಗ ವಾರಗಟ್ಟಲೆ ಇಲ್ಲ ಮನೇಲೇ ಇರ್ತಾ ಇದ್ದ ಅವನು. ಇವಾಗ ಬರ್ತಾನೆ, ಒಂದು ಅರ್ಧ ಗಂಟೆ ನಮಗೆ ಮುಖ ತೋರಿಸ್ತಾನೆ, ನಾವೇನಾದರೂ ಬಂದ ತಕ್ಷಣ ಅವನಿಗೆ ಹಾಕ್ತೀವಲ್ವ, ಹಾಕಿದ್ದನ್ನು ಊಟ ಮಾಡ್ತಾನೆ. ಇಲ್ಲ ನಾನು ಏನಾದ್ರು ತಿಂಡಿ ಇದ್ದರೆ ಹಾಕ್ತೀನಿ, ಅದನ್ನು ತಿಂದವನು ಒಂದು ಅರ್ಧ ಗಂಟೆನೂ ಇರಲ್ಲ. ಅವನು ಕಾಂಪೌಂಡ್ ಒಳಗಂತೂ ಅವ್ನು ಇರೋದೇ ತುಂಬ ಅಪರೂಪ ಆಗಿಬಿಟ್ಟಿದೆ. ಕಾಂಪೌಂಡಿಂದ ಹೊರಗರು ಒಂದು ಅರ್ಧ ಗಂಟೆ ಇರ್ತಾನೆ, ಆಮೇಲೆ ನಾವು ಕಣ್ಣು ಮುಚ್ಕೊಂಡು ಬಿಡೋದ್ರೊಳಗೆ ಹೋಗ್ಬಿಟ್ಟಿರ್ತಾನೆ. ನಮಗೆ ಒಂಥರ ಬೇಜಾರಾಗುತ್ತೆ ಅವಾಗ. ಅಟ್ಲೀಸ್ಟ್ ಇವನಾರು ಇದ್ದರೆ ನಮಗೊಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಅಂತ. ಅವನಿಗೂ ಅನಿಸುತ್ತೇನೋ ಅಲ್ವಾ, ಒಂಟಿ ಅನ್ನೋ ಥರ ಅವನು ಫೀಲ್ ಮಾಡ್ತಾನೋ ಏನೋ. ಆದರೆ ನಂಗೆ ಒಂದು ಖುಷಿ ಏನಂದರೆ ಪಾಪ ಕೊನೆ ತನಕ ಸಿಂಬನ್ ಜೊತೆಗೆ ಅವನಿದ್ದ, ಅದೊಂದೇ ನನಗೆ ಖುಷಿ. ಹೌದು, ಅವತ್ತು ಗುರುವಾರ ಆಗಿತ್ತು ನೋಡಿ, ನಾನು ತಿಂಡಿ ತಿಂದಿಲ್ಲ. ಮಧ್ಯಾಹ್ನ ನಾನು ತಿನ್ನೋಣ ಅಂತ ಹೇಳಿ ತಿಂಡಿ ತಿಂದಿರಲಿಲ್ಲ. ಹಾಗೆ ನಮ್ಮನವರು ಸ್ವಲ್ಪ ಕಾಯಿ ಚಟ್ನಿ ಮಾಡು ಅಂತ ಹೇಳಿದರು, ಅದನ್ನು ಕೂಡ ನಾನು ಮಾಡಿದೆ. ಅವರಿಗೆ ಕಾಯಿ ಚಟ್ನಿ ಕೂಡ ಕೊಟ್ಟೆ. ಹಾಗೆ ನಮ್ಮನೆಯವರು ಬರಬೇಕಿದ್ರೆ ತರಕಾರಿಗಳನ್ನ ತೊಗೊಂಡು ಬಂದಿದ್ದರು. ಸಬ್ಬಸಿಗೆ ಸೊಪ್ಪು ಮತ್ತು ನಾನು ಸ್ವಲ್ಪ ಸೌತೆಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನನಗೆ ಊಟದ ಜೊತೆಗೆ ಸೌತೆಕಾಯಿ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿತ್ತಂತೆ, ಹಾಗಾಗಿ ತಂದಿದ್ದಾರೆ. ಒಂದೊಂದು ಸಲ ಚೆನ್ನಾಗಿಲ್ಲದೆ ಇರಬೇಕಿದ್ರೆ ಸೌತೆಕಾಯಿ ತರೋದಿಲ್ಲ. ಸಬ್ಬಸಿಗೆ ಸ್ವಲ್ಪ ನಾನು ಜಾಸ್ತಿ ಈಗ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ನಮ್ಮನೆಯವರು ತಿಂಡಿ ತಿಂದು ಹೋದರು. ಇವಾಗ ನಾನು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ನಾನು ಗುರುವಾರ ದಿನ ಪೂಜೆ ಮಾಡ್ತೀನಲ್ವ, ಅದಾದಮೇಲೆ ಏನಾದರೂ ತಿನ್ನೋದು. ಅದಾದಮೇಲೆ ನಮ್ಮ ಮನೆಯವರು ಅದೇ ನನಗೆ 12 ಗಂಟೆ ಅಷ್ಟೊತ್ತಿಗೆ ಕೈ ಕಾಲೆಲ್ಲ ಒಂಥರ ನಡ್ಗಕ್ಕೆ ಶುರು ಆಗಿಬಿಡುತ್ತೆ. ನಾನು ಬೆಳಗ್ಗೆ ಏನು ಟೀ ಕುಡ್ದಿರ್ತೀನೋ ನೀರು ಕುಡ್ದಿರ್ತೀನೋ ಅದೇನೆ, ಆಮೇಲೆ ಏನು ಬಾಯಿಗೆ ಹಾಕಲ್ಲ ನಾನು. ಹಾಗಾಗಿ ಉಪ್ಪಿಟ್ಟನ್ನ ಜಾಸ್ತಿ ಮಾಡ್ಕೊ ನೀನು, 11 ಗಂಟೆಗೆಲ್ಲ ನಿಂದು ಸ್ನಾನ ಪೂಜೆ ಎಲ್ಲ ಆಗುತ್ತಲ್ವ, ಅವಾಗ ಸ್ವಲ್ಪ ತಿಂಡಿ ತಿನ್ನು ಅಂತ ಹೇಳ್ತಾರೆ. ಇವಾಗ ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ನಾನು ಸಿಂಬ ಹುಷಾರಿಲ್ದಾಗ ಹರಕೆ ಮಾಡ್ಕೊಂಡಿದ್ವಿ, ನಾನು ಚಿನ್ನಿ ಇಬ್ಬರೂ. ಚಿನ್ನಿ ಅದೇ ಪದೇ ಪದೇ ಕೇಳ್ತಾ ಇದ್ಲು, ಹರಕೆ ತೀರಿಸ್ಬೇಕಾ ಅಂತ. ಅದಕ್ಕೆ ನಾನು ಅಂದೆ, ನಮ್ಮ ಹರಕೆ ನೆರವೇರಲೇ ಇಲ್ವಲ್ಲ, ಅದಕ್ಕೆ ಬೇಡ ಬಿಡು ಅಂತ ಹೇಳಿದೆ ನಾನು. ಆದರೂ ಅವಳು ಪ್ರತಿ ಸಲ ಫೋನ್ ಮಾಡಿದಾಗೂ ಕೇಳ್ತಾಳೆ. ಅವಳು ನಡೆದ್ಬಿಟ್ಟು ಚಾಮುಂಡಿ ಬೆಟ್ಟ ಹತ್ತೀನಿ ಅಂತ ಹೇಳ್ಕೊಂಡಿದ್ಲಂತ. ನಾನು ಕೂಡ ಒಂದಿನ ರೈಸ್ ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಅದು ಆಗಲಿಲ್ವಲ್ಲ, ಹಾಗಾಗಿ ನನಗೂ ಸ್ವಲ್ಪ ದೇವ್ರ ಮೇಲೆ ಬೇಜಾರು ಅನ್ನೋದಿದೆ. ನಾನು ಕೂಡ ಮಾಡಲಿಲ್ಲ, ಯಾಕಂದರೆ ಅದು ನೆರವೇರಲಿಲ್ಲಲ್ಲ. ನೆರವೇರದೆ ಇದ್ಮೇಲೆ ಹೇಗೆ ನಾನು ಹರಕೆನ ತೀರ್ಸೋದು ಅಲ್ವಾ? ದೇವ್ರಿಗೂ ಗೊತ್ತಾಗಬೇಕು, ದೇವ್ರಿಗೇನು ಗೊತ್ತಾಗುತ್ತೆ, ನಮಗೆ ಗೊತ್ತಾಗಬೇಕು ಅಷ್ಟೇ. ಹಾಗೆ ನಾನು ಸ್ನಾನ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ 11 ಗಂಟೆ ಆಗೇ ಹೋಯಿತು. ಆಮೇಲೆ ನಾನು ಸ್ವಲ್ಪ ಉಪ್ಪಿಟ್ಟನ್ನ ಬಿಸಿ ಯಾರು ಮಾಡ್ಕೊತಾರಂತ ಹಾಗೆ ತಣ್ಣಗಿರೋದನ್ನೇ ನಾನು ತಿಂದೆ, ರಾತ್ರಿ ತಿನ್ನೋಕ್ಕಾಗುತ್ತೆ ಅಂತ. ಹಾಗೆ ಬಿಟ್ಟೆ ಅದನ್ನು, ನಾನು ಉಪ್ಪಿಟ್ಟನ್ನು. ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ, ಹಾಗೆ ಸ್ವಲ್ಪ ಜಾಸ್ತಿ ಆಲೂಗಡ್ಡೆ ಹಾಕಿದ್ದೀನಿ. ಸಾಂಬಾರಲ್ಲಿ ಆಲೂಗಡ್ಡೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಸಾಂಬಾರು ಏನಾದರೂ ಉಪ್ಪು ಜಾಸ್ತಿ ಆಯಿತು ಅಂದರೆ 1-2 ಆಲೂಗಡ್ಡೆನ, ಅಂದರೆ ಈ ಥರ ಸಣ್ಣ ಕಟ್ ಮಾಡಬಾರ್ದಂತೆ, ಅರ್ಧ ಕಟ್ ಮಾಡಿ ಹಾಕಿದ್ರೆ ಅದು ಉಪ್ಪನ್ನ ಪೂರ್ತಿ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಸಾಂಬಾರು ಮಾಡಿದಾಗೆಲ್ಲ ನಮ್ಮನೆಯವ್ರು ಯಾವಾಗಲೂ ಗೀ ರೈಸ್ ಮಾಡು ಅನ್ನೋರು. ಯಾಕೋ ಗೊತ್ತಿಲ್ಲ, ಇವತ್ತೇನು ಹೇಳಲಿಲ್ಲ. ಇವತ್ತು ನಾನು ಮಾಡೋ ಮೂಡಲ್ಲೂ ಇರಲಿಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಒಂದಿನ ಮಾಡಿ ಕೊಡಬೇಕು, ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನು ಆ ಗೀ ರೈಸಿಗೆ ಸಾಂಬಾರು ಹಚ್ಕೊಂಡು ತಿನ್ನೋದಕ್ಕಿಂತ ಹಾಗೆ ಗೀ ರೈಸ್ ತಿನ್ನೋದೇ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮೆಣಸು ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸನ್ನು ಕೂಡ ಅರಿತಾ ಇದ್ದೀನಿ. ನಾನು ಸ್ವಲ್ಪ ಅವಲಕ್ಕಿನೂ ಕೂಡ ಹಚ್ಚಬೇಕು ಅಂತ ಒಣಗಿಸಿ ಇಟ್ಟಿದ್ದೆ. ಸಂಜೆ ಏನಾದರೂ ನಮ್ಮನೆಯವ್ರು ತಿನ್ನಬೇಕು ಅಂತ ಅಂತಾರೆ. ಆಮೇಲೆ ಮಧ್ಯಾಹ್ನ ಊಟ ಆದಮೇಲೂ ಕೂಡ ಅವ್ರಿಗೆ ಏನಾದರೂ ಸ್ವಲ್ಪ ತಿನ್ನೋ ಅಭ್ಯಾಸ ಇದೆ, ನನಗೂ ಇದೆ ಅದು. ಆದರೆ ನಾನು ಅವಲಕ್ಕಿ ಎಲ್ಲ ತಿನ್ನಲ್ಲ, ನಾನು ಪುಟಾಣಿ ಇಲ್ಲಾಂದರೆ ಚೂರು ಸಕ್ಕರೆ ಬಾಯಿಗೆ ಹಾಕೊಳ್ಳೋದು ಆ ಥರ ಮಾಡ್ತೀನಿ. ಊಟ ಆದ ತಕ್ಷಣ ಏನಾದರೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ.
ಅದಕ್ಕೆ ಅವಲಕ್ಕಿನೂ ಕೂಡ ಒಣಗಿಸಿದ್ದೀನಿ, ಅದನ್ನು ಕೂಡ ಹಚ್ಚಬೇಕು. ಇದು ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿ ಇಲ್ಲಿ ಬಂದುಬಿಟ್ಟಿದೆ, ಯಾರು ಏನೋ ಅನ್ಕೋಬೇಡಿ. ಊಟ ಆದಮೇಲೆ ಕಬ್ಬಿನ ಹಾಲು ಕುಡ್ದಿಲ್ಲ ನಾನು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಲ್ಲ, ಆವಾಗ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು. ಅವರು ಕಬ್ಬಿನ ಹಾಲನ್ನ ತೊಗೊಂಡು ಬಂದಿದ್ದರು. ನನಗೇನಂದರೆ ಕಬ್ಬಿನ ಹಾಲಿಗೆ ಶುಂಠಿ ಮತ್ತು ನಿಂಬೆಹಣ್ಣು ಅದೆಲ್ಲ ಮಾಡ್ತಾರಲ್ವ, ಅದು ಇಷ್ಟ ಆಗೋಲ್ಲ. ಬರೀ ಕಬ್ಬಿನ ಹಾಲು ಚೆನ್ನಾಗಿರುತ್ತೆ. ಪಾಪ ಅವರು ಸೋಸಿ ಕೊಟ್ಟಿದ್ರಂತೆ, ಆದರೂ ಕೂಡ ಅದರಲ್ಲಿ ಸ್ವಲ್ಪ ಆ ಥರ ಕಸ ಕಸ ಇತ್ತು. ಆನಂತರ ಮತ್ತೆ ನಾನು ಒಂದು ಸಲ ಸೋಸ್ಕೊಂಡು ಕುಡಿದೆ. ಹಾಗೆ ಇದು ಸಂಜೆ ಕಡೆ ಅವಲಕ್ಕಿನೂ ಕೂಡ ಖಾರ ಹಚ್ತಾ ಇದ್ದೀನಿ. ಒಂದು ಅರ್ಧ KGಯಷ್ಟನ್ನು ನಾನು ಈಗ ಖಾರ ಹಚ್ಚಿ ಇಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.